ಗೆಳೆಯರೇ, ಸಾವಿನ ಬಗ್ಗೆ ಮಾತಾಡದೆ ಹೊರತು ಬದುಕಿನ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ನನ್ನ ಫಿಲಾಸಫಿ. ನೀವು ನೋಡಬೇಕಾದ್ರೆ ಈಗೊಂದು ಅರ್ಧ ಗಂಟೆಗೆ ಮುಂಚೆ ಅಷ್ಟೇ ಅವರು ಬೇರೆ ಧಾಟಿಲಿ ಮಾತಾಡ್ತಾ ಇದ್ರು. ಅವರ ಅಪ್ಪ ಆಸ್ಪತ್ರೆಗೆ ಸೇರಿದ್ರು. ಅಪ್ಪ ಕಷ್ಟಪಟ್ಟು ಉಸಿರಾಡ್ತಾ ಇದ್ದಾರೆ. ಅಪ್ಪನ ಮಾತು ಪೂರ್ತಿ ಬಿದ್ದು ಹೋಗಿವೆ. ಅಪ್ಪ ಪಡೋ ಯಾತನೆ ನೋಡಿದ್ರೆ ಸಂಕಟವಾಗುತ್ತೆ. ಸ್ವಲ್ಪ ಹುಷಾರಾಗಿ ಅಪ್ಪ ವಾಪಸ್ ಬಂದ್ಬಿಟ್ರೆ ಸಾಕು ಅಂತ ಒಂದೇ ಧಾಟಿಲಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ತಂದೆ ತೀರ್ಕೊಂಡ ಸುದ್ದಿ ಬರುತ್ತೆ. ಮನೆಗೆ ಬಾಡಿ ಬರೋದು ಯಾವಾಗ? ಎಷ್ಟು ನೆಮ್ಮದಿಯಾಗಿ ಮಲಗಿರೋ ಹಾಗೆ ಕಾಣಿಸುತ್ತೆ ಗೊತ್ತಾ? ಎಷ್ಟೊತ್ತಿಗೆ ತಗೊಂಡು ಹೋಗ್ತಾರೆ? ಮನೇಲಿ ಇಡ್ತಾರಾ? ಹಾಗೆ ಒಯ್ತಾರಾ? ಅರೆ, ಮಾತಿನ ಧಾಟಿನೇ ಬದಲಾಗೋಯ್ತು. ಅರ್ಧ ಗಂಟೆಯ ಹಿಂದಷ್ಟೇ ಆತನನ್ನು ಅಪ್ಪ ಅಂತಿದ್ರು, ಈಗ ಬಾಡಿ ಅಂತಾರೆ. ಅದು ಅಂತಾರೆ. ಮನೆಗೆ ತಗೊಂಬರ್ತೀವಿ ಅಂತಾರೆ, ಕರ್ಕೊಂಬರ್ತೀವಿ ಅನ್ನಲ್ಲ. ಬರೀ ಅರ್ಧ ಗಂಟೆ ವ್ಯತ್ಯಾಸ. ತನುವಿನೊಳಗೆ ಅನುದಿನ ಇದ್ದು ಜೀವ ಹೊರಟು ಹೋದ ಮರುಘಳಿಗೆಯಲ್ಲೇ ಅಪ್ಪ ಅದು ಅನ್ನಿಸ್ಕೊಂಡ್ಬಿಡ್ತಾನೆ. ಅಮ್ಮ ಒಯ್ಯಲ್ಪಡುತ್ತಾಳೆ. ಸತ್ತವರು ಮನೆಯಲ್ಲಿ ಇರಿಸಲ್ಪಡುತ್ತಾರೆ. ನಾನು ಕೇವಲ ಬದಲಾಗುವ ಮಾತಿನ ಧಾಟಿ, ಜೆಂಡರ್ ಅಥವಾ ಜಾರ್ಗನ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗುವ ಮನೋಭಾವಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾವು ಅನ್ನೋ ಸ್ವೀಪ್ ಇದೆಯಲ್ಲ, ಅದು ಬದಲಿಸಿ ಹಾಕೋ ಸಮಸ್ತ ಮಾನವ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಿದ್ದ ಈಗಿಲ್ಲ ಅನ್ನುವಂಥ ಸ್ಥಿತಿ, ಇಲ್ಲದ ಮೇಲೆ ಅವನು ಪ್ರಸ್ತುತವೇ ಅಲ್ಲ ಅನ್ನೋ ಅನಿಸಿಕೆ, ಪ್ರಸ್ತುತ ಅಲ್ಲದ ಮೇಲೆ ಅವನು ಆತ, ಆಕೆ, ಈಕೆ, ಇವನು, ಇವಳು, ಅವಳು ಎಲ್ಲ ಬದಲಾಗಿ ಹೋಗಿ ಅದು ಕೇವಲ ಬಾಡಿ ಅನ್ನಿಸ್ಕೊಂಡ್ಬಿಡುತ್ತೆ. ನನ್ನನ್ನು ಗಾಢವಾದ ದುಃಖಕ್ಕೆ ಈಡು ಮಾಡೋದೇ ಅದು. ಇತ್ತೀಚೆಗೆ ಮೇಲಿಂದ ಮೇಲೆ ನಾನು ಸಾವಿನ ಮನೆಗಳಿಗೆ ಹೋಗಬೇಕಾಗಿ ಬರ್ತಾ ಇದೆ. ಕೊಲೆಯಾದವ್ರ ಮನೆಗೆ, ಆತ್ಮಹತ್ಯೆ ಮಾಡಿಕೊಂಡವ್ರ ಮನೆಗೆ ನಾನು ಹೋಗ್ತೀನಿ. ಆ ದುಃಖ, ತೀವ್ರತೆ, ಆಕ್ರೋಶ, ಇನ್ನು ಬದುಕೇ ಮುಗಿದೋಯ್ತೇನೋ ಅನ್ನುವಂಥ ತಳಮಳ ಎಲ್ಲದಕ್ಕೂ ಒಬ್ಬ ಪತ್ರಕರ್ತನಾಗಿ ನಾನು ಸಾಕ್ಷಿ ಆಗ್ತೀನಿ. ಅದೆಲ್ಲ ಮೊದಲನೇ ದಿನದ ಮಾತು. ಕೊಲೆಯಾದವನ ಮನೆಯಲ್ಲಿ ಮೊದಲನೇ ದಿನ ಇರುವ ತೀವ್ರತೆ ಎರಡನೇ ದಿನಕ್ಕಾಗಲೇ ಅರ್ಧ ಕಡಿಮೆ ಆಗಿರುತ್ತೆ. ಒಂದು ತಿಂಗಳು ಬಿಟ್ಕೊಂಡು ಹೋಗಿ ನೋಡಿದ್ರೆ ಫೋಟೋ ಇನ್ನೂ ಹೊಸದು. ಹೂವು, ಕುಂಕುಮ, ವಿಭೂತಿ ಎಲ್ಲ ಹಸಿ ಹಸಿಯಾಗಿರ್ತವೆ. ಕಣ್ಣಲ್ಲಿನ್ನೂ ದುಃಖದ ಮಡುವಿದೆ. ಆದರೆ ಸಾವಿನ ಮನೆಗಳಿಗೆ ಒಂದು ವರ್ಷದ ನಂತರ ಹೋದರೆ ಅಲ್ಲಿನ ವಾತಾವರಣವೇ ಬೇರೆ. ಹೋದವರು ಹೋದರೂ ಬಿಡಿ ಸರ್, ಏನೋ ಕೋರ್ಟು ಕಚೇರಿ ಕೇಸು ಅಂತ ಓಡಾಡಿದ್ರು ಹೋದವರು ವಾಪಸ್ ಬರ್ತಾರಾ? ಅವ್ರ ಬಗ್ಗೆ ಈಗ ಯಾಕೆ ಮಾತು ಅಂತಲೇ ಆರಂಭವಾಗುತ್ತೆ ಮುಖಾಮುಖಿ. ನನ್ನನ್ನು ತಲ್ಲಣಗೊಳಿಸೋದು ಅದಷ್ಟೇ ಅಲ್ಲ, ಸತ್ತು ಹೋದ ವ್ಯಕ್ತಿ ಆ ಮನೆಯಿಂದ ದೈಹಿಕವಾಗಿ ಅಷ್ಟೇ ಅಲ್ಲ, ಭಾವನಾತ್ಮಕವಾಗಿ ಕೂಡ ನಿರ್ಗಮಿಸಿಬಿಟ್ಟಿರ್ತಾನೆ. ಆತ ಇಲ್ಲದೇನೆ ಇಲ್ಲಿ ಬದುಕು ಮುಂದುವರೆದು ಬಿಟ್ಟಿರುತ್ತೆ. ಅಂಥ ಅಪಸವ್ಯ ಏನೂ ಆಗಿರಲ್ಲ. ಈಗಿದ್ದ ಈಗಿಲ್ಲ, ಆದರೆ ನಾವೆಲ್ಲ ಇದ್ದೀವಲ್ಲ, ಫೈನ್ ಅನ್ನೋ ಹಾಗೆ ಬದುಕು ತನ್ನ ಪಾಡಿಗೆ ತಾನು ಮುಂದುವರಿತಾ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ಸತ್ತವನನ್ನು ತೀವ್ರವಾಗಿ ಮಿಸ್ ಮಾಡಿಕೊಳ್ಳೋರು ಕೂಡ ಇರೋದಿಲ್ಲ. ಆಲ್ ಈಸ್ ವೆಲ್ ಅನ್ನುವಂಥ ತಟಸ್ಥ ಸ್ಥಿತಿ ಏರ್ಪಟ್ಟು ಬಿಟ್ಟಿರುತ್ತೆ. ಸಾವಿಗೆ ಮಾತ್ರ ಅಂಥದ್ದೊಂದು ಕೆಪಾಸಿಟಿ ಇದೆಯೋ ಏನೋ ಅಪ್ಪ. ಮನುಷ್ಯ ನಾಪತ್ತೆ ಆದರೆ ಅವನದೊಂದು ನಿರೀಕ್ಷೆ ಅಂತ ಇರುತ್ತೆ. ಬಂದಾನು ಅನ್ನುವಂಥ ಭಾವ, ಏನಾದನೋ ಅನ್ನೋ ತಳಮಳ, ಬಂದ ಮೇಲೆ ಇದು ಹೀಗೆ ಕಾಯ್ತು ಅಂತ ಕೇಳ್ತಾನೇನೋ ಅನ್ನೋ ಆತಂಕ. ಆದರೆ ಸಾವಿನ ಮನೇಲಿ ಅದ್ಯಾವುದು ಇಲ್ವಲ್ಲ. ಅವನು ಸತ್ತ ಮೇಲೆ ಏನೆಲ್ಲ ನಡೆದು ಹೋಗಿದೆ. ಸಾವು ತರೋದು ಕೇವಲ ದುಃಖವನ್ನಲ್ಲ, ಕೆಲವು ಸಾವುಗಳು ದುಡ್ಡು ತರ್ತವೆ, ಸಾಂತ್ವನ ತರ್ತವೆ, ರಾಜಿ ಪಂಚಾಯಿತಿಗಳು ನಡೀತವೆ, ಹೊಂದಾಣಿಕೆಗಳು ಚಿಗಿರ್ತವೆ. ಸತ್ತವಳು ಸತ್ತಲಲ್ಲ, ಮುಂದೇನು ಅನ್ನೋ ಪ್ರಶ್ನೆಗೆ ಸಾಯದೆ ಉಳಿದವನು 108 ಉತ್ತರಗಳನ್ನು ಕಂಡುಕೊಂಡಿರ್ತಾನೆ, 10 ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡಿರ್ತಾನೆ. ಕಾಲ ಅನ್ನೋ ಪ್ರವಾಹ ಪಾತ್ರಧಾರಿಗಳಿಗೆ ಗೊತ್ತಾಗದೆ ಇಡೀ ದೃಶ್ಯವನ್ನೇ ಬದಲಿಸಿಬಿಟ್ಟಿರುತ್ತೆ. ಅವನು ಬದುಕಿದ್ರೆ ಹೀಗಾಗ್ತಿತ್ತ ಅನ್ನೋ ಪ್ರಶ್ನೆ ಕೇಳಿಕೊಂಡು ನಾನು ಚಡ್ಪಡಿಸ್ತೀನಿ. ಸತ್ತವನಿಗೆ ಈ ಬದಲಾವಣೆಗಳೆಲ್ಲ ಗೊತ್ತಾಗೋ ಹಾಗಿದ್ದಿದ್ರೆ ಅವನು ಏನು ಅಂದುಕೊಳ್ತಾ ಇದ್ನೋ ಅನಿಸುತ್ತೆ. ಹೆಂಡತಿಗೆ ಅನುಕಂಪದ ಆಧಾರದ ಮೇಲೆ ಅವನ ನೌಕರಿ ಸಿಕ್ಕಿರುತ್ತೆ, ಅವನದೇ ಆಫೀಸ್ನಲ್ಲಿ ಸಿಕ್ಕಿರುತ್ತೆ. ಅವನನ್ನು ಆಫೀಸ್ನವರು ಮಾತಾಡಿಸ್ತಾ ಇದ್ದ ರೀತಿನೇ ಬೇರೆ. ಈಗ ಅವಳ ಜೊತೆ ಅವ್ರ ವರ್ತನೆನೇ ಬೇರೆ. ಮಕ್ಕಳು ಇವಾಗ ಅಪ್ಪನನ್ನು ಮಿಸ್ ಮಾಡ್ಕೋತಾ ಇಲ್ಲ. ದೊಡ್ಡ ಮಗ ಅಮ್ಮನಿಗೆ ಇನ್ನೊಂದು ಮದುವೆ ಆಗು ಅಂತ ಸಲಹೆ ಕೊಡುವಷ್ಟು ಬೆಳೆದಿದ್ದಾನೆ. ತಾನು ಸತ್ತಾಗ ಬಂದ ಹಣದಲ್ಲಿ ಹೊಸ ಮನೆ ಕೊಂಡ್ಕೊಂಡಿದ್ದಾರೆ, ಹಳೆ ಮನೆ ಬಿಟ್ಟಿದ್ದಾರೆ, ಅಲ್ಲೇ ತನ್ನ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ.
ಇದೆಲ್ಲಕ್ಕಿಂತ ಸತ್ಯವಾದ ಸಂಗತಿ ಅಂದರೆ ತಾನೇ ಸೃಷ್ಟಿಸಿಕೊಂಡ ತನ್ನ ಸುತ್ತಲಿನ ಕುಟುಂಬದಲ್ಲಿ ಈಗ ತಾನಿಲ್ಲ. ಅದು ಅಖೈರ ನಿರ್ಗಮನ ಅಷ್ಟೇ. ಹೀಗೆಲ್ಲ ಆಗೋದು ತಪ್ಪಾ? ಅದು ಪ್ರಶ್ನೆ. ಖಂಡಿತ ಅಲ್ಲ. ನಾನು ನಿಮ್ಮ ಗಮನ ಸೆಳೀತಾ ಇರೋದು ಮಾನವ ಸಂಬಂಧಗಳಲ್ಲಿನ ತಾತ್ಕಾಲಿಕತೆಯ ಕಡೆಗೆ. ಎಂಥ ಶಾಶ್ವತ ಸಂಬಂಧ ಅಂತ ನಾವು ಅಂದ್ಕೊಂಡ್ರೂ ಅದು ಸಾವು ಅನ್ನೋ ಫಿರಂಗಿಯ ಬಾಯಿಗೆ ಸಿಕ್ಕಾಗ ಹೇಳ ಹೆಸರಿಲ್ಲದೆ ಛಿದ್ರವಾಗಿ ಹೋಗುತ್ತೆ. ಕಾಲದ ಹೊಡೆತಕ್ಕೆ ಸಿಕ್ಕು ಮಾಸಿ ಮುಸುಳಿಸಿ ಹೋಗುತ್ತೆ. ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯ ಆರಂಭವಾಯಿತೇನೋ ಅನ್ನೋ ಹಾಗೆ ಬದುಕಿದವರ ಬಾಳು ಅತ್ಯಂತ ಫ್ರೆಶ್ ಆಗಿ ಆರಂಭಗೊಂಡು ಬಿಟ್ಟಿರುತ್ತೆ. ಅವರನ್ನು ಬದುಕುಳಿದವರು ಮಿಸ್ ಮಾಡಿಕೊಳ್ಳೋದು ಕೂಡ ಅವರ ಸಾವಿನ ಮಾತು ಬಂದಾಗಲೇ ಅನ್ನೋ ಹಾಗ್ಬಿಟ್ಟಿರುತ್ತೆ. ಮೊನ್ನೆ ಭೇಟಿಯಾದ ನನ್ನ ಹಿರಿಯ ಗೆಳತಿಯೊಬ್ಬಾಕೆ ಹೇಳ್ತಾ ಇದ್ರು, ಅವರ ಡಿವೋರ್ಸ್ ಆಗಿ ಕೆಲವೇ ತಿಂಗಳುಗಳಾಗಿವೆ. ಆತ ಏನು ಕಷ್ಟ ಕೊಟ್ಟರೂ ಸಹಿಸ್ಕೋತಾ ಇದ್ದೆ, ಪ್ರೀತಿಸ್ತಾ ಇದ್ದೆ. ಆತ ಮಾಡಿದ ವಂಚನೆ ತಡೆಯೋಕ್ಕಾಗಲಿಲ್ಲ ಕಣ್ರಿ. ಡಿವೋರ್ಸ್ ಕೊಟ್ಬಿಟ್ಟೆ. ಕೊಟ್ಟ ಮೇಲೆ ನನ್ನ ಕೈಲಿ ಒಬ್ಬಳೇ ಬದುಕೋಕ್ಕಾಗುತ್ತಾ ಅಂದ್ಕೋತಾ ಇದ್ದೆ. ಈಗ ಬದುಕಿದ್ದೀನಿ ನೋಡಿ. ಅವನು ತುಂಬ ನೆನಪು ಆಗೋದಿಲ್ಲ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತೀವಲ್ಲ, ಅದು ಎಷ್ಟೊಂದು ನಿಜ ಅಲ್ವಾ ರವಿ ಅಂತ ಕೇಳಿದರು. ಹಾಗಿದ್ಮೇಲೆ ಔಟ್ ಆಫ್ ಲೈಫ್ ಅನ್ನೋದು ಇನ್ನೂ ದೊಡ್ಡ ನಿಜವೇನೋ. ಬದುಕಿರೋ ಅಷ್ಟು ದಿನ ನಾವುಂಟು 3 ಲೋಕ ಉಂಟು ಅನ್ನೋ ಹಾಗೆ ಬದುಕಿರ್ತೇವೆ. ನಾನಿಲ್ಲದೆ ಹೋದರೆ ಇವ್ರದ್ದೆಲ್ಲ ಏನು ಗತಿ ಅಂತ ಇರ್ತೇವೆ. ನಿಮಗೀಗ ಗೊತ್ತಾಗಲ್ಲ ಕಣ್ರೆ, ನಾನು ಸತ್ತ ಮೇಲೆ ಗೊತ್ತಾಗುತ್ತೆ ಅಂತ ಅಬ್ಬರಿಸ್ತಾ ಇರ್ತೀವಿ. ಎಂಥ ಅವಿವೇಕಿಗಳಲ್ವೇ ನಾವು. ಸತ್ತ ಮೇಲೆ ಅವ್ರಿಗೆ ಗೊತ್ತಾಗೋದು ಏನು ಅಂತ ನಮಗೆ ಗೊತ್ತಾಗಲ್ಲ. ಸತ್ತ ಮೇಲೆ ನಮಗೆ ಏನೂ ಗೊತ್ತಾಗಲ್ಲ. ಹಾಗೆ ನಮಗೆ ಗೊತ್ತಾಗಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತಾದ್ರಿಂದ ಅವರು ಎಷ್ಟೋ ಸಲ ನಮ್ಮನ್ನು ಮಿಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮರೆತು ಬಿಟ್ಟಿರ್ತಾರೆ. ಬದುಕು ಅಂದರೆ, ಸಾವು ಅಂದರೆ ಇಷ್ಟೇ ತಾನೆ. ಸಾವಿನ ಮನೆಗಳಿಂದ ಹೊರಬೀಳುವವರನ್ನು ಅಂಥದ್ದೊಂದು ವೈರಾಗ್ಯ, ಖಿನ್ನತೆ ಆವರಿಸಿಕೊಂಡಿರುತ್ತೆ. ಅದರಿಂದ ಹೊರಬರಲೇಬೇಕು. ಹಾಗಂದುಕೊಂಡ ಮರುಕ್ಷಣ ನನ್ನ ಬದುಕಿನ ಎಲ್ಲ ಸಂಬಂಧಗಳನ್ನು ಒಂದ್ಸಲ ಬ್ರಷ್ ಮಾಡಿ, ಮುದ್ದು ಮಾಡಿ, ಜೀವಂತಗೊಳಿಸಿ ಇಟ್ಕೊಳ್ಳುವ ತೀರ್ಮಾನಕ್ಕೆ ಬರ್ತೇವೆ. ಕಡೆ ಪಕ್ಷ ನಾವು ಸಾಯೋದಕ್ಕೆ ಮುಂಚೆನೇ ನಮ್ಮ ಸಂಬಂಧಗಳು ಸಾಯದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹೆಂಡತಿ, ಮಕ್ಕಳು, ಗೆಳೆಯ, ಗೆಳತಿ, ಓರ್ಗೆ ಅವರು, ಆಫೀಸ್ನವರು, ಹೀಗೆ ಎಲ್ಲರನ್ನೂ ಒಂದು ಕಡೆಯಿಂದ ಕರೆದು ಮಾತಾಡಿಸ್ತೀವಿ, ಹೋಗಿ ಜೊತೆಗಿರ್ತೀವಿ. ನಾವೆಲ್ಲ ಬದುಕಿರೋ ತನಕ ಹೀಗೆ ಇರ್ತೀವಲ್ಲ ಅಂದ್ಕೋತೀವಿ. ಸಾವಿನ ಮನೆಯೊಳಗಿಂದ ಯಾರೋ ನಕ್ಕ ಹಾಗಾಗುತ್ತೆ.